ಯಾರಮ್ಮ ನೀನು? ಈ ಸ್ಥಳಕ್ಕೆ ನಿಜವಾದ ಓನರ್. ಹಾಗೆ ಹೇಳಿದ್ರೆ ಅವ್ರಿಗೇನ್ ಅರ್ಥ ಆಗತ್ತೆ ಲಾಯರ್? ನಾನು ಭೂಪತಿ ರಾಜ ಅವರ ಮಗಳು. ನೀವಿರೋಂಥ ಈ ಮನೆಗೆ ಹಕ್ಕುದಾರಳು. ಒಂದ್ ನಿಮಿಷ. ಸೀತಾರತ್ನ, ಏನ್ ಚಿಕ್ಕಮ್ಮ? ಭೂಪತಿ ರಾವ್ ಅವ್ರ ಮಗಳು ಮನೆಗೆ ಬಂದಿದ್ದಾಳೆ. ಹೌದಾ? ನಮಸ್ಕಾರ. ಸರೋಜಾ, ಹೋಗಿ ನೀರು ಕಾಫಿ ಏನಾದ್ರೂ ತಗೊಂಬ. ಅವಶ್ಯಕತೆ ಇಲ್ಲ. ನಾನ್ ಬಂದಿರೋದು ನಿಮ್ ಹತ್ರ ಸತ್ಕಾರ ಮಾಡಿಸ್ಕೊಳ್ಳೋದಕ್ಕಲ್ಲ. ನಿಮ್ ಹತ್ರ ಮಾತಾಡೋದಕ್ಕೆ. ಇನ್ಫ್ಯಾಕ್ಟ್ ಇಂಥ ಜಾಗದಲ್ಲೆಲ್ಲ ನನ್ಗೆ ಉಸಿರಾಡೋದಕ್ಕೂ ಇಷ್ಟ ಆಗಲ್ಲ. ಆದ್ರೆ ನನ್ ಜಾಗ ಅಲ್ವಾ ಅಂತ ಬಂದಿದ್ದೀನಿ, ಕೂತಿದ್ದೀನಿ. ಅದು ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತಿದ್ದೆ. ಮತ್ತೆ ಯಾಕೆ ಬರಲಿಲ್ಲ? ಅಂದ್ರೆ ನನ್ನ ನೋಟಿಸ್ನ ನೀವು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ಆಯ್ತು. ಇಲ್ಲ ಅಂದ್ರೆ ಈ ಅಮ್ಮನ ಮಡಿಲನ್ನ ಯಾರು ಏನು ಮಾಡಕ್ಕಾಗಲ್ಲ ಅನ್ನೋ ಮೂಢನಂಬಿಕೆನ, ಗೊತ್ತಿತ್ತೋ ಗೊತ್ತಿಲ್ದೇನೋ ಇಷ್ಟು ವರ್ಷಗಳ ಕಾಲ ಈ ಅಮ್ಮನ ಮಡಿಲನ್ನ, ಈ ಜಾಗನ ನೀವು ಬಳಸ್ಕೊಂಡಿದ್ದೀರಾ. ಅದನ್ನ ನಾನು ಬಿಟ್ಬಿಡ್ತೀನಿ. ಇವತ್ತಿಂದ ನಿಮಗೆ 10 ದಿನ ಟೈಮ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ನೀವೇ ಹೊರಟು ಹೋದ್ರೆ ನಾನು ಕೊಟ್ಟಿರೋ ನೋಟಿಸ್, ಕೇಸ್ ಎಲ್ಲಾನು ವಾಪಸ್ ತಗೊಳ್ತೀನಿ. ಇಲ್ಲ ಅಂದ್ರೆ ನೀವೆಲ್ಲರೂ ಪ್ರತಿದಿನ ಎದ್ದು ತುಳಸಿ ಕಟ್ಟೆ ಸುತ್ತ ಸುತ್ತುತ್ತಿರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕೋರ್ಟ್ ಸುತ್ತ ಸುತ್ತೋದು ಮಾತ್ರ ಕನ್ಫರ್ಮ್. ಅಯ್ಯೋ, ನೀವು ಆ ಥರ ನಿರ್ಧಾರನ ತಗೋಬೇಡಿ ಮೇಡಮ್. ಅವ್ರಿಗೆಲ್ಲ ಅರ್ಥ ಆಗಿರುತ್ತೆ. ಇಲ್ಲೋಡಿ ಸೀತಾರತ್ನ ಅವರೇ, ಮೇಡಮ್ಗೆ ದಯೆ, ಕರುಣೆ ತುಂಬಾ ಜಾಸ್ತಿನೇ ಇದೆ. ತುಂಬಾ ಚೆನ್ನಾಗಿ ಮರ್ಯಾದೆಯಿಂದ ಮಾತಾಡ್ತಾ ಇದ್ದಾರೆ. ಇನ್ನೂ ಇದೆಲ್ಲ ಸರಿ ಹೋಗ್ಲಿಲ್ಲ ಅಂದ್ರೆ ಖಾಲಿ ಮಾಡಿರೋ ಪ್ರತಿ ಒಬ್ರಿಗೂ ಮೇಡಮ್ ಹತ್ರ ಮಾತಾಡಿ ಮನೆ ಖರ್ಚಿಗೆ, ತಿಂಡಿ ಖರ್ಚಿಗೆ ಅಂತ ಎಷ್ಟು ಅಷ್ಟು ದುಡ್ಡು ಸಿಗೋ ತರ ನಾನ್ ನೋಡ್ಕೋತೀನಿ. ದುಡ್ಡು ತಗೊಳ್ಳೋಂಥ ಅವಶ್ಯಕತೆ ನಮ್ಗಿಲ್ಲ. ಹಾಗೆ ಈ ಅಮ್ಮನ ಮಡ್ಲನ್ನ ಬಿಟ್ಟು ಹೋಗೋ ಅವಶ್ಯಕತೆನೂ ನಮ್ಗಿಲ್ಲ. ಯಾಕೆ ಅಂದ್ರೆ ಅವತ್ತು ಭೂಪತಿ ರಾವ್ ಅವರು ಈ ಜಾಗನ ಒಳ್ಳೆ ಕಾರ್ಯಕ್ಕೆ, ಸೇವಾ ಕಾರ್ಯಕ್ಕೆ ಉಪಯೋಗ ಆಗ್ಲಿ ಅಂತ ನಮಗ್ ಕೊಟ್ಟಿದ್ದಾರೆ. ಹಾಗಂತ ನಾವ್ ಈ ಜಾಗನ ಬಿಟ್ಬಿಟ್ರೆ, ಇಲ್ಲಿ ಒಳ್ಳೆ ಕಾರ್ಯಗಳು ನಿಂತು ಹೋದ್ರೆ ಮೇಲಿರೋ ಭೂಪತಿ ರಾವ್ ಅವರ ಆತ್ಮಕ್ಕೆ ಶಾಂತಿ ಸಿಗತ್ತಾ? ಅಂದ್ರೆ ನಮ್ಮಪ್ಪನ ಆತ್ಮಕ್ಕೆ ಹೇಗ್ ಶಾಂತಿ ಸಿಗತ್ತೆ ಅಂತ ನೀನ್ ಹೇಳ್ದೆ ಹೋದ್ರೆ ನನಗ್ ಗೊತ್ತಾಗಲ್ವಾ? ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಮಗಳಾಗಿ ಅವರ ಆಸೆನ ಈಡೇರಿಸಬೇಕಾಗಿರೋ ನೀವು ಅವರ ಆಶಯಕ್ಕೆ ಕಲ್ಲು ಹಾಕಿ ಹೀಗೆ ನೋಟಿಸ್ ಕಳಿಸ್ತಿದ್ರ? ಹೇ ಲಾಯರ್, ಹೇಳಿದ್ನಲ್ವಾ, ಈ ಲೋ ಕ್ಲಾಸ್ ಪೀಪಲ್ ಹಿಂಗೇನೆ ಬಿ ಗ್ರೇಡ್ ಮೈಂಡ್ ಅಲ್ಲಿ ಯೋಚನೆ ಮಾಡ್ತಾರೆ. ಮಾತು ಮರ್ಯಾದೆಯಿಂದ ಬರ್ಲಿ. ನೀವು ಭೂಪತಿ ರಾವ್ ಅವರ ಮಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ. ನೀನು ಗೌರವ ಕೊಡ್ಲೇಬೇಕು. ಯಾಕಂದ್ರೆ ನೀನು ನನ್ನ ಜಾಗದಲ್ಲಿ ಇಷ್ಟು ವರ್ಷಗಳಿಂದ ಇರೋ ಕಾರಣಕ್ಕೆ.
ನಾನ್ ಹೇಳ್ತೀನಿ. ಯಾಕಂದ್ರೆ ನಾನು ನಿನ್ ಯಜಮಾನಿ ಆಗಿರೋ ಕಾರಣಕ್ಕೆ. ಕೋಪ ಬರಸ್ಬೇಡ. ಒಂದ್ ಹೆಜ್ಜೆ ಕೆಳಗಿಳಿದು ಮಾತಾಡೋಕೆ 5 ನಿಮಿಷ. ನೀನ್ ಒಂದ್ ಹೆಜ್ಜೆ ಇಳಿಯೋದ್ರೊಳಗೆ ನಾನು ಪಾತಾಳಕ್ ತಳ್ಳಿರ್ತೀನಿ. ಬೇಡ, ನಿಮ್ಮ ಗೌರವನ ನೀವೇ ಕಳ್ಕೋಬೇಡಿ. ನಿನ್ ಗೌರವ ಯಾರಿಗೆ ಬೇಕು? ನನ್ ಮಾತನ್ ಕೇಳ್ದೆ ಇನ್ನೂ ಇಲ್ಲೇ ಇದ್ರೆ ನಿಮ್ಮ ಕಣ್ಣೆದ್ರಿಗೆ ಈ ಅಮ್ಮನ್ ಮಡಿಲನ್ನ ಒಡೆದ್ಹಾಕಿ ನಿಮ್ ಎಲ್ಲಾರ್ನೂ ಬೀದಿಲ್ ನಿಲ್ಲೋ ಹಾಗೆ ಮಾಡ್ತೀನಿ. ಏನೇ, ನನ್ನ ಅಮ್ಮನ ಮಡಲ್ನ ಒಡೆದಾಕಿಸ್ತೀಯ? ಇಲ್ಲಿ ಒಂದು ಇಟ್ಟಿಗೆನೂ ನೀನ್ ಅಲ್ಲಾಡ್ಸಕ್ಕಾಗಲ್ಲ. ಅಡ್ಡ ಬಂದ್ರೆ ನಿನ್ ಕಡೆ ಅವ್ರನ್ನ ಈ ಅಮ್ಮನ ಮಡಿಲನ್ನ ಇಲ್ಲೇ ಸಮಾಧಿ ಮಾಡ್ತೀನಿ. ಹಾಗ್ ಮಾಡಿದ್ರೆ ಇಲ್ಲಿರೋ ಪ್ರತಿಯೊಬ್ರು ಒಬ್ಬೊಬ್ಬ ಝಾನ್ಸಿ ರಾಣಿಯಾಗಿ ಈ ಜಾಗನ ಪ್ರಾಣ ಕೊಟ್ಟು ಕಾಪಾಡ್ಕೋತಾರೆ. ಹೇಳ್ದಷ್ಟು ಈಸಿ ಅಲ್ಲ ನನ್ನ ಎದುರಾಕೊಳ್ಳೋದು. ನಮ್ಮ ಧೈರ್ಯದ ಮೇಲೆ ಅನುಮಾನ ಇದ್ರೆ ನೀನು ಗಾಳಿಪಟ ತರ ಹಾರೋಗ್ತೀಯ. ನೀನ್ ಪೈಪೋಟಿ ಮಾಡ್ತಾ ಇರೋದು ಭೂಪತಿ ರಾವ್ ಅವರ ಮಗಳು ಹಂಸ ಜೊತೆಗೆ ಅನ್ನೋದನ್ನ ತಿಳ್ಕೊ. ನೀನು ಮಾತಾಡ್ತಾ ಇರೋದು ಸೀತಾರತ್ನ ಅನ್ನೋದನ್ನ ನೆನಪಿಟ್ಕೋ. ಆಮೇಲೆ ನೀನೇ ಬೇಜಾರ್ ಮಾಡ್ಕೋತೀಯ. ನನಗೆ ಕೋಪ ಬರ್ಸಿದಕ್ಕೆ ಅಳ್ತೀಯ. ಅಳೋದ್ ಯಾರು, ನಮ್ ಹತ್ರ ಬಂದು ಕಾಲ್ ಹಿಡ್ಕೊಂಡು ಬೇಡ್ಕೊಳ್ಳೋದ್ ಯಾರು ಅಂತ ಕಾಲ ನಿರ್ಣಯ ಮಾಡುತ್ತೆ. ಹಾಗಾದ್ರೆ ಇವತ್ತೇ ನೀನು ಬರ್ದಿಟ್ಕೋ, ಅಮ್ಮನ ಮಡಿಲಿನ ಪತನ ಸ್ಟಾರ್ಟ್ ಆಯ್ತು ಅಂತ. ನೀನು ಈ ದಿನನ ನೆನಪಿಟ್ಕೋ. ಅಮ್ಮನ ಮಡ್ಲಿನ ವಿಷಯಕ್ಕೆ ಯಾಕೆ ಹೋದೆ, ಸೀತಾರತ್ನನ್ನ ಯಾಕೆ ಕೆಣಕ್ದೆ ಅಂತ ಪಶ್ಚಾತ್ತಾಪದಿಂದ ಹುಚ್ಚಿ ತರ ತಿರುಗ್ತೀಯ. ಬಾಯಿ ಇದೆ ಅಲ್ವಾ ಅಂತ ಮಾತಾಡ್ಬೇಡ. ಮಾತಾಡ್ದಷ್ಟು ಈಸಿ ಅಲ್ಲ ಮಾಡ್ ತೋರ್ಸೋದು, ಅದ್ರಲ್ಲೂ ನನ್ನ ಮೇಲೆ ಗೆಲ್ಲೋದು. ನಿನ್ ಹಿಂದೆ ದುಡ್ಡಿದೆ, ಆ ದುಡ್ಡು ತಂದಿರೋ ಅಹಂಕಾರ ಇದೆ. ಆದ್ರೆ ನಮ್ ಹಿಂದೆ ನ್ಯಾಯ ಇದೆ. ಇವತ್ತಿನ ದಿನಗಳಲ್ಲಿ ಗೆಲ್ಬೇಕು ಅಂದ್ರೆ ನ್ಯಾಯ ಅಲ್ಲ, ದುಡ್ಡಿರ್ಬೇಕು. ಹಾಗಾದ್ರೆ ನಮ್ಮ ಆತ್ಮಸ್ಥೈರ್ಯ ಸಾಕು. ನಿನ್ನ ಪೊಗರ ಅಡಗಿಸೋದಕ್ಕೆ, ನಿನ್ನ ಅಹಂಕಾರ ಮುರಿಯೋದಕ್ಕೆ. ಹೌದಾ? ಸರಿ, ನಾನು ನೋಡ್ತೀನಿ. ನಿನ್ನ ಈ ಅಮ್ಮನ್ ಮಡಿಲನ್ನ ಅಷ್ಟು ಸುಲಭವಾಗಿ ಬಿಡಲ್ಲ. ನಿಮ್ ಧೈರ್ಯನ ಸಾಯಿಸಿ ಈ ಜಾಗನ ಕಿತ್ಕೊಂಡು ಹೋಗ್ತೀನಿ. ಮಾಮ್, ನೀನ್ ಇಲ್ಲಿದ್ಯಾ? ನನಗೆ ರೆಕಾರ್ಡಿಂಗ್ ಲೇಟ್ ಆಗ್ತಿದೆ. ಹರಿಯಪ್ ಮಾಮ್, ಪ್ಲೀಸ್. ಅಯ್ಯೋ ಸುಮ್ನೆ ಇರೋ, ಯಾವಾಗ್ಲೂ ನಿಂಗೆ ಅವಸರನೆ. 10 ನಿಮಿಷ ಇರೋ. 10 ಮಿನಿಟ್ಸಾ? ಈ ದೀಪ ಎಲ್ಲ ಹಚ್ಬೇಕು ಕಣೋ. ಇಷ್ಟು ದೀಪಾನ ನೀನ್ ಹಚ್ತೀಯಾ? ಅಷ್ಟು ದೊಡ್ಡ ಕೋರಿಕೆ ಏನಮ್ಮ? ಕೋರಿಕೆ ಎಲ್ಲ ದೇವ್ರಿಗೆ ಹೇಳ್ಬೇಕು, ಬೇರೆ ಯಾರಿಗೂ ಹೇಳ್ಬಾರ್ದು. ನಿನ್ ಕೋರಿಕೆ ಏನು ಅಂತ ನನಗೆ ಗೊತ್ತಾಯ್ತು. ಐನೋ, ಆದ್ರೆ ನಿನ್ ಕೋರಿಕೆ ತೀರಲ್ಲ. ಹಾಗ್ ಮಾತಾಡ್ಬಾರ್ದು. ನಿನ್ ಕೋರಿಕೆ ಏನು? ಅಣ್ಣಂಗ್ ಮದ್ವೆ ಆಗ್ಬೇಕು ಅಂತ ತಾನೆ? ಅದಂತೂ ಸಾಧ್ಯನೇ ಇಲ್ಲ. ಈಗ ಸಡನ್ ಆಗಿ ಗಾಳಿ ಬಂದು ಈ ದೀಪಗಳೆಲ್ಲ ಆಫ್ ಆಗ್ಬಿಡುತ್ತೆ. ಆಫ್ ಆಗ್ಬಿಡುತ್ತೆ ಅಂತ ಹೇಳ್ಬಾರ್ದು, ಬೆಟ್ಟ ಹತ್ಬಿಡುತ್ತೆ. ನೋಡಿದ್ಯಾ, ಇವಳು ಅದನ್ನೇ ಹೇಳ್ತಿದ್ದಾಳೆ. ಅಬ್ಬಾ ಸುಮ್ನೆ ಇರೋ. ಹೀಗಾದ್ರೂ ಈ ಚೈತ್ರ ನಮ್ಮನೆ ಸೊಸೆ ಆಗ್ಬೇಕು ದೇವ್ರೆ. ಮುಗೀತಾ? ಹೋಗೋಣವಾ? ಹೇಳ್ದೆ ತಾನೆ ಗಾಳಿ ಬರುತ್ತೆ ಅಂತ. ನಿಮ್ ಕೋರಿಕೆ ನೆರವೇರುತ್ತೆ ಮೇಡಮ್. ವಾವ್ ಮಾಮ್, ನಿನ್ ಕೋರಿಕೆ ನೆರವೇರುತ್ತೆ. ಒಟ್ನಲ್ಲಿ
ಅಣ್ಣಂಗೆ ಮದ್ವೆ ಆಗತ್ತೆ. ಸರಿ, ಹಾಗಾದ್ರೆ ಈ ಮದ್ವೆ ವಿಚಾರನೆಲ್ಲ ಪಕ್ಕಕ್ಕಿಡಿ. ನಾನು ಕಾರ್ ಹತ್ರ ಇರ್ತೀನಿ, ಬೇಗ ಬಂದ್ಬಿಡಮ್ಮ ಪ್ಲೀಸ್. ಆಗ್ಲಿ ಕಂದ, ಹೊರಡಣ್ವಾ? ಅಮ್ಮ ಸುಮತಿ ಅವರೇ, ಹೇಳಿ ಪುರೋಹಿತ್ರೆ. ನಾಳೆ ಮಹಾಶಿವರಾತ್ರಿ, ಆ ಶಿವನಿಗೆ ಅತ್ಯಂತ ಇಷ್ಟವಾದ ದಿನ. ನಾಳೆ ಮನೆನೆಲ್ಲ ಶುದ್ಧ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಆಮೇಲೆ ಬಿಲ್ವಪತ್ರೆಯಿಂದ ಶಿವನ್ಗೆ ಅಭಿಷೇಕ ಮಾಡಿ ಶಿವನಾಮಸ್ಮರಣೆನೂ ಮಾಡಿ ಅವತ್ತಿನ ದಿನ ನಾವು ರಾತ್ರಿ ಪೂರ್ತಿ ಜಾಗರಣೆ ಇದ್ರೆ ನೀವು ಕೋರ್ಕೊಂಡಿರೋ ಕೋರಿಕೆಗಳೆಲ್ಲ ಆ ಪರಮೇಶ್ವರ ಈಡೇರಿಸ್ತಾನಮ್ಮ. ಒಳ್ಳೆ ಮಾತು ಹೇಳಿದ್ರಿ ಪುರೋಹಿತ್ರೆ. ಶುಭವಾಗ್ಲಿ. ಹೌದು, ಮನೆಯವ್ರು ಎಲ್ರ ಹತ್ರನೂ ಅಂದ್ರೆ ನಡೆಯೋ ಕೆಲ್ಸನಾ? ಹಾಯ್ ಗಾಯತ್ರಿ. ಏನಾಗಿದೆ ಎಲ್ರಿಗೂ? ಅಜ್ಜಿ, ಮಹಿ ಮಹಿ ಮಹಿ, ಏನೇ ಡ್ಯಾನ್ಸು? ಇಷ್ಟು ದಿನದಿಂದ ನಾನು ಅನ್ಕೊಂಡಿರೋದು ಇವಾಗ ನಡೀತಿದೆ. ಏನೇ ಅದು? ನಮ್ಗೆ ಸ್ವಾತಂತ್ರ್ಯ ಸಿಗತ್ತೆ ಅಂತ, ಇಷ್ಟು ಫ್ರೀಡಮ್ ಸಿಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಕ್ಕ. ಮಹಿ, ಹೊರಗಡೆ ಯಾಕೆಲ್ರೂ ಡಲ್ ಆಗಿದ್ದಾರೆ? ಒಳಗಡೆ ನೀನೇನೋ ಇಷ್ಟೊಂದು ಖುಷಿಯಾಗಿದ್ಯಾ? ಅಷ್ಟಕ್ಕೂ ಏನಾಯ್ತೆ? ನಾನು ಭೂಪತಿ ರಾಜ ಅವರ ಮಗಳು. ನೀವಿರುವಂಥ ಈ ಮನೆಗೆ ಹಕ್ಕುದಾರಳು. ನಿಮ್ಗೆ 10 ದಿನ ಟೈಮ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ನೀವೇ ಹೊರಟು ಹೋದ್ರೆ ನಾನು ಕೊಟ್ಟಿರೋ ನೋಟಿಸ್, ಕೇಸ್ ಎಲ್ಲಾನು ವಾಪಸ್ ತಗೊಳ್ತೀನಿ. ಹಾಗ್ ನಡೀತಂತಕ್ಕ. ಇದು ನಿಜಕ್ಕೂ ಅನ್ಯಾಯ ಕಣೆ. ಅಕ್ಕ, ನ್ಯಾಯ ಅನ್ಯಾಯ ಅನ್ನೋದಕ್ಕೆ ನಮ್ಗೆಲ್ ರೈಟ್ಸ್ ಇಲ್ಲ. ಅದೆಲ್ಲ ನೋಡ್ಕೊಳಕ್ಕೆ ಕೋರ್ಟ್ ಇದೆಯಲ್ಲ. ಮಹಿ, ಅಮ್ಮನ ಮಡಿಲು ಅಂದ್ರೆ ಜಸ್ಟ್ ಆಶ್ರಮ ಅಲ್ಲ ಕಣೆ, ಎಷ್ಟೋ ಜನಕ್ಕೆ ಆಶ್ರಯ ಕೊಟ್ಟಿರೋ ಆಶ್ರಮ. ಆಶ್ರಯ ಇಲ್ದಿರೋ ಎಷ್ಟೋ ಹೆಣ್ಮಕ್ಳಿಗೆ ಭರವಸೆ ಕೊಟ್ಟಿದೆ. ಈ ಸಮಾಜಕ್ಕೆ ಭಾರವಾಗಿರೋ ಹೆಣ್ಮಕ್ಳಿಗೆ ಧೈರ್ಯ ಕೊಟ್ಟಿದೆ. ಈ ಆದರ್ಶನ ಯಾರೂ ನಿಲ್ಸೋದಕ್ಕಾಗಲ್ಲ. ಅಕ್ಕ, ಈ ಅಮ್ಮ ಮಡಿಲು ನಮ್ಗೆ ಆಶ್ರಯ ಕೊಟ್ಟಿದೆ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಆ ಸೀತಾರತ್ನ ಅಧಿಕಾರ, ಕೊಬ್ಬು ಹಾಗ್ ನಡ್ಕೊಂಡಿದ್ದಕ್ಕೆ ಈ ಗತಿ ಬಂದಿದ್ದು. ಹಾಗನ್ಬೇಡ ಮಹಿ. ಇಷ್ಟು ಜನ ಹೆಣ್ಮಕ್ಳಿಗೆ ಸೀತಾರತ್ನ ಅವರೇ ನೆರಳಾಗಿದ್ದಾರೆ. ಅವರು ಸ್ಟ್ರಾಂಗ್ ಆಗಿದ್ರೆ ಅಲ್ವಾ ಎಲ್ರನ್ನೂ ಪ್ರೊಟೆಕ್ಟ್ ಮಾಡಕ್ಕಾಗದು, ಎಲ್ಲದನ್ನೂ ಎದುರ್ಸಕ್ಕಾಗದು. ಸೀತಾರತ್ನ ಅವರು ಹೊರಗಡೆ ಹಾಗೆ ಕಾಣಿಸ್ತಾರಷ್ಟೇ, ಆದ್ರೆ ತುಂಬಾ ಒಳ್ಳೆ ಮನ್ಸವ್ರದು. ನಿನ್ ಕಣ್ಣಿಗ್ ಮಾತ್ರ ಪಾಕಿಸ್ತಾನದವ್ರು ಕೂಡ ಒಳ್ಳೆಯವ್ರ ಹಾಗೆ ಕಾಣಿಸ್ತಾರೆ. ಪ್ಲೀಸ್ ನಿಲ್ಸೆ. ದಿನ ಕಳಕಳೆಯಾಗಿರೋ ಈ ಅಮ್ಮನ ಮಡಿಲು ಇವತ್ತೆಷ್ಟು ಬೇಸತ್ತು ಹೋಗಿದೆ ನೋಡು. ಹೌದೌದು, ಕಳೆಯಿಂದ ಆ ಸೀತಾರತ್ನವ್ರ ಮಾತು, ಅವ್ರು ಆಡೋದ್ ನೋಡಿದ್ರೆ ಕೋಪ ಬರ್ತಿತ್ತು. ಇವತ್ ಮಾತ್ರ ಎಷ್ಟು ನೆಮ್ಮದಿಯಾಗಿದೆ. ಮಹಿ, ಸ್ವಲ್ಪ ಸೈಲೆಂಟ್ ಆಗಿರೆ. ನಮಗೆ ಸೀತಾರತ್ನ ಅವರು ಆಶ್ರಯ ಕೊಟ್ಟು ಹೊಟ್ಟೆ ತುಂಬಾ ಊಟ ಹಾಕ್ತಿರೋದ್ನ ಮರಿಬೇಡ್ವೆ. ಫ್ರೀ ಆಗೇನ್ ಕೊಡ್ತಿಲ್ಲ, ನಿನ್ ಸ್ಯಾಲರಿಯಿಂದ 25% ಕೊಡ್ತಿದ್ಯಾ. ಸ್ವಲ್ಪ ಹೊತ್ತೇನು ಮಾತಾಡ್ಬೇಡ್ವೆ. ಸರಿ ಬಿಡು, ಹೊರಗೋಗಿ ಏನಾದ್ರೂ ತಿನ್ಕೊಂಡ್ ಬರೋಣ ಬಾ. ಯಾಕೆ? ಇಲ್ಲ ಅಡ್ಗೆ ಮಾಡಿಲ್ವಾ? ಅಡ್ಗೆ ಮಾಡಿರ್ತಾರೆ, ಆದ್ರೆ ಆ ಲಾಯರ್ ಬಂದ್ ಹೋದ್ಮೇಲಿಂದ ಎಲ್ರೂ ಕೂಡ ಡಲ್ ಆಗಿದ್ದಾರೆ. ಯಾರು ಮಾತಾಡ್ತಾನೂ ಇಲ್ಲ, ಏನೂ ತಿಂತಾನೂ ಇಲ್ಲ. ಹಾಗಿದ್ರೆ ಹೇಗೆ? ಎಲ್ರನ್ನೂ ಆಕ್ಟಿವ್ ಮಾಡ್ಬೇಕಲ್ವಾ? ನಮ್ಗದೆಲ್ಲ ಯಾಕಕ್ಕ? ಮಹಿ,
ನಿನಗಿಷ್ಟ ಆದ್ರೆ ನನ್ ಜೊತೆ ಪಾರ್ಟಿಸಿಪೇಟ್ ಮಾಡು, ಇಲ್ಲ ಅಂದ್ರೆ ಕಾಮಾಗಿರು. ಸರಿ ಸರಿ, ಬೇಡ ಅಂದ್ರೆ ಏನ್ ಬಿಟ್ಬಿಡ್ತೀಯಾ? ಹೋಗು, ನೀನ್ ಅನ್ಕೊಂಡಿರೋದ್ನೇ ಮಾಡು. ಆ ಮೊಬೈಲ್ ಕೊಡಿಲಿ. ಅಕ್ಕ, ಸರೋಜಕ್ಕ, ನಾಳೆ ಮಹಾಶಿವರಾತ್ರಿ ಅಲ್ವಾ? ಯಾವ ರಂಗೋಲಿ ಹಾಕ್ಬೇಕಂತಿದ್ದೀರಾ? ಇನ್ನು ಯಾವುದು ಅನ್ಕೊಂಡಿಲ್ಲ. ಸರೋಜಕ್ಕ, ಇಲ್ಲಿ ನೋಡು, ಈ ರಂಗೋಲಿ ನೋಡು, ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ ಹೇಳು. ನೋಡಕ್ಕ. ಇದು ಚೆನ್ನಾಗಿದೆ ಚೈತ್ರ. ಚೆನ್ನಾಗಿದೆಯಲ್ಲ? ರತಕ್ಕ, ಸರೋಜಕ್ಕಂಗೆ ಇದಿಷ್ಟ ಆಯ್ತಂತೆ, ನಿನಗೆ ಯಾವ್ದಿಷ್ಟ ಆಯ್ತು? ನನ್ಗಷ್ಟಿಷ್ಟ ಆಗ್ಲಿಲ್ಲ. ಇಷ್ಟ ಆಗಿಲ್ವಾ? ಹಾಗಾದ್ರೆ ನೀನೇ ಸೆಲೆಕ್ಟ್ ಮಾಡಿ ತೋರ್ಸು. ತಗೋ. ಚೈತ್ರ, ಇದ್ ಚೆನ್ನಾಗಿದೆ ನೋಡು. ಇದಾ? ಹ, ರೂಪಕ್ಕ, ಮೀನಾಕ್ಷಿ ಅಕ್ಕ, ಇಲ್ಲಿ ಬನ್ನಿ, ರಂಗೋಲಿ ಸೆಲೆಕ್ಟ್ ಮಾಡೋಣ ಬನ್ನಿ. ಇಲ್ಲಿ ಬಂದ್ರೆ ನಾಳೆ ರಂಗೋಲಿ ನೀವೇ ಬಿಡಿಸ್ಬೇಕು. ನೋಡಿ ನೋಡಿ. ಇದ್ ಚೆನ್ನಾಗಿದೆ ಅಲ್ಲ? ಅಬ್ಬಾ, ನನಗ್ ಹಸುವೆ ಆಗ್ತಿದೆ. ನಿಮ್ಗೆ ಯಾರಿಗೂ ಹಸುವೆ ಆಗ್ತಿಲ್ವಾ? ಇವತ್ತು ಫ್ರೆಶ್ ಆಗಿ ಮಾಡಿರೋ ಮಾವಿನಕಾಯಿ ಚಟ್ನಿ ಜೊತೆ ಕೈ ತುತ್ತು ತಿನ್ಬೇಕು ಅನ್ಕೊಂಡಿದ್ದೆ. ನನ್ ಜೊತೆ ಯಾರು ತಿಂತೀರಾ? ಇವಾಗ್ಲೇ ತರ್ತೀನಿ. ಸೀತಕ್ಕ, ನಿಮ್ ಕೈಯಿಂದ ಕೈ ತುತ್ತು ತಿಂದು ಅದೆಷ್ಟು ದಿನ ಆಯ್ತು? ಅದನ್ನಿಲ್ ಕೊಡಮ್ಮ. ಹಾಕು. ನೀವು ಮಕ್ಳಿಗೆ ಕೊಡಿ, ನಾನು ಅಜ್ಜಿಗೆ ಕೊಡ್ತೀನಿ.
ಮಹಾಲಕ್ಷ್ಮಿ ಬಾಮ್ಮ. ಮಹಾಲಕ್ಷ್ಮಿ ಅಲ್ಲ, ಮಹಿ ಅಂತ ಹೇಳಿದೀನಿ ತಾನೆ. ನಾನ್ ಮಹಾಲಕ್ಷ್ಮಿ ಅಂತಾನೆ ಕರಿತೀನಿ ಅನ್ನಲ್ಲ. ನನ್ನ ಹೆಸರನ್ನ ನಿಮ್ಗಿಷ್ಟ ಬಂದಂಗೆ ಹೇಗೆ ಕರೀತೀರಾ? ಸರಿ ಬಿಡು, ಬಾಮ್ಮ ತಿನ್ನು ಬಾ. ನನ್ಗೆ ಅಕ್ಕನೇ ಕೊಡ್ತಾಳ್ ಬಿಡಿ.